ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಜೋರಿಂದ ಸಾಗ್ತಾ ಇದೆ. ಇದೇ 3ನೇ ತಾರೀಕಿನಿಂದ ವೈಭವದ ಬ್ರಹ್ಮಕಲಶೋತ್ಸವಕ್ಕೆ ಜನಾರ್ದನ ಸ್ವಾಮಿಯ ದೇವಸ್ಥಾನ ಸಾಕ್ಷಿಯಾಗಿದೆ. ನಮ್ಮ ಜೊತೆಗೆ ಈ ಒಂದು ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿರುವಂತಹ ಶರತ್ ಕೃಷ್ಣ ಪಡವಟ್ನಾಯರ ಧರ್ಮ ಪತ್ನಿ ವೃಂದಾ ಪಡವಟ್ನಾಯರ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಒಂದು ಪತಿ ಮುಕ್ತೇಸರಾಗಿರುವಂತಹ ದೇವಸ್ಥಾನ, ನೀವು ಕೂಡ ಅನೇಕ ಬಾರಿ ಇಲ್ಲಿಗೆ ದೇವಸ್ಥಾನಕ್ಕೆ ಬರ್ತಾ ಇರ್ತೀರಿ, ನಿರಂತರವಾಗಿ ಬರುವಂತವರು, ದೇವಸ್ಥಾನದ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಇರುವವರು. ಒಂದು ಯಶಸ್ವಿ ಪುರುಷನ ಹಿಂದಿನ ಶಕ್ತಿ ಮಹಿಳೆ ಅಂತ ಹೇಳ್ತಾರೆ, ಅವರ ಪತ್ನಿ ಅಂತ ಹೇಳ್ತಾರೆ. ಸೊ ಅವರ ಯಶಸ್ಸಿಗೆ ನೀವು ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅವರ ಬಗ್ಗೆ ಯಾರ ಹತ್ರ ಕೇಳಿದ್ರು ಕೂಡ ಅವರ ಬಗ್ಗೆ ಹೊಗಳಿಕೆ ಅಲ್ಲದೆ ಒಂದೇ ಒಂದು ಬೇರೆ ಮಾತುಗಳು ಹೇಳೋದಿಲ್ಲ. ಅಷ್ಟು ಒಂದು ಅವರ ಮೇಲೆ ಪ್ರೀತಿ, ಅವರ ಮೇಲೆ ವಿಶ್ವಾಸ ಇದೆ. ಸೊ ಆ ಎಲ್ಲ ಯಶಸ್ಸಿಗೆ ನೀವು ಕಾರಣನ ಅಂತ. ಪೂರ್ಣವಾಗಿ ಹೌದು ಅಂತ ಹೇಳಲಿಕ್ಕೂ ಆಗುದಿಲ್ಲ. ಅವರು ಸಣ್ಣದಿಂದಲೇ ಅವರು ಕಷ್ಟ ಬಿಟ್ಟು ಮೇಲೆ ಬಂದವರು, ಅವರು ಝೀರೋದಿಂದ ಸ್ಟಾರ್ಟ್ ಮಾಡಿದವರು. ಹಾಗೆ ನಂತರ ಹೇಳ್ತಾ ಇದ್ರು, ಮೊದಲು ನನ್ನೊಂದು ಮದುವೆಯಾಗಿ ಈಗ 20 years ಆಗಿದೆ. ಸೊ ಝೀರೋದಿಂದ ಸ್ಟಾರ್ಟ್ ಮಾಡಿದ್ರು. ಹಾಗೆ ಎಲ್ಲ ಕಷ್ಟಗಳನ್ನು ಸಹ ನೋಡಿ ಮೆಟ್ಟಿ ಮೇಲೆ ಬಂದವರು. ಹಾಗೆ ಅವರಿಗೆ ಆ ಒಂದು ಇದುಂಟು, ತಾಕತ್ತುಂಟು, ಎಂಥದನ್ನು ಸಹ ಎದುರಿಸುವಂತದ್ದು. ಅವರ ಯಶಸ್ಸಿಗೆ ಅವರೇ ಒಂದು ಕಾರಣ ಅಂತವೇ ಹೇಳ್ಬೋದು ನಾವು. ಅವರ ಕ್ಯಾರೆಕ್ಟರ್ಗಳಲ್ಲಿ ತುಂಬಾ ಜನ ಹೇಳ್ತಾರೆ ಅವರು ಭಾರಿ ಮೃದು ಸ್ವಭಾವಿ ಅಂತ ಹೇಳ್ತಾರೆ. ಅನೇಕರು ಹೇಳ್ತಾರೆ ಅವರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಅವರು ಗಾಂಭೀರ್ಯತೆ ಮಾತಾಡೋದಾಗ್ಲೇ ನಮಗೆ ಜಾಸ್ತಿ ಮಾತಾಡೋದೇ ಬೇಡ ಅಂತ ಅನ್ಸುತ್ತೆ. ಸೊ ಒಂದು ಹಸ್ಬೆಂಡ್ ಆಗಿ, ಅವ್ರು ನಿಮ್ಮ ಪತಿಯಾಗಿ, ನೀವು ಅವರ ಪತ್ನಿಯಾಗಿ, ಅದರ ಜೊತೆಗೆ ತುಂಬಾ ಹತ್ತಿರದಿಂದ ನೋಡಿದವರು ನೀವು. ನಿಮ್ಗೆ ಏನ್ ಕ್ಯಾರೆಕ್ಟರ್ ಅವ್ರದ್ದು ಇಷ್ಟ ಆಯ್ತು, ಯಾವ ಗುಣ ಇಷ್ಟ ಆಯ್ತು ಅಂತ? ಆಬ್ವಿಯಸ್ಲಿ ಮೃದು ಸ್ವಭಾವದವರಂತೂ ಹೌದು. ಅವರಂತೂ ಜೋರ್ ಮಾಡೇ ಇಲ್ಲ. ನಾನೇ ಜೋರ್ ಮಾಡೋದು, ಜೋರ್ ಮಾಡೋದಿಲ್ಲ. ಇದು ಕ್ಯಾಮರಾದಲ್ಲಿ ಸ್ವಲ್ಪ ಬೇರೆ ರೀತಿ ಆಗುತ್ತೆ, ಪರವಾಗಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಅವರು ತುಂಬಾ ಜೋಕ್ಸ್ ಮಾಡ್ತಾರೆ, ನಗಾಡಿಸ್ತಾರೆ. ಅದು ಯಾರಿಗೂ ಗೊತ್ತಿಲ್ಲ. ಅವರದ್ದು ಸಣ್ಣ ಚುಟುಕುಗಳೆಲ್ಲ ಇರ್ತದೆ. ದಟ್ ಟೈಮ್ ಮೊಮೆಂಟ್ ಅಲ್ಲಿ ಬರ್ತದಲ್ಲ, ನಾವೇನಾದ್ರೂ ಒಂದು ಹೇಳ್ತೇವಲ್ಲ, ಆ ಮೊಮೆಂಟ್ ಗೆ ಅವರೊಂದು ಜೋಕ್ ಹೊಡಿತಾರೆ. ಯಾರು ನಗರದ ಮನಸ್ಸು ನಗಾಡ್ತಾನೆ ಆತರ. ಮಕ್ಕಳು ಕೋಪ ಮಾಡಿಕೊಂಡು ಕೂತ್ರು ಸಹ ಹಾಗೆ ಅವರು ಒಂದು ಗಳಿಗೆಯಲ್ಲಿ ನಗಾಡ್ಸಿ ಅವ್ರನ್ನ ಕೂಗಿಸ್ತಾರೆ ಮಾತ್ರ. ಅಂದ್ರೆ ಪಪ್ಪ ನೀವು ಹೀಗೆ ಹೇಳಿ ನಮ್ಮನ್ನು ನಗಾಡ್ಸೋದ ಪಪ್ಪ ಅಂತ ಹೇಳಿ ಕೂಗಿಸ್ತಾರೆ ಮಕ್ಕಳನ್ನು. ಹಾಗೆ ಅಷ್ಟು ಅವರು ಗೊತ್ತಾಗುದಿಲ್ಲ, ಅವರ ಸ್ವಭಾವ ಹಾಗೆ ಉಂಟು ಅಂತ. ನನಗೆ ಅನ್ಸುತ್ತೆ ಜನರಿಗೆ ಮಾತ್ರ ಈ ವಿಷಯ ಗೊತ್ತೇ ಇಲ್ಲ. ಯಾಕೆಂತ ಹೇಳಿದ್ರೆ ಅವ್ರ ಫೇಸ್ ನೋಡೋಕೆ ಭಾರಿ ಒಂದು ಇಮಿಟೇಷನ್ ಮಾಡೋದ್ರಲ್ಲಿ ನಂಬರ್ 1 ಅವರು. ಒಂದು ಪರ್ಸನ್ ಅನ್ನು ಅಬ್ಸರ್ವ್ ಮಾಡೋದು ತುಂಬಾ ಅಲ್ಲ, ಅವ್ರು ಯಾರನ್ನು ಸಹ ಒಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಬಟ್ ಮನೆಗೆ ಬಂದು ಇದ್ರಲ್ಲೆಲ್ಲ ಏನು ತೋರಿಸ್ಕೊಳ್ಳೋದಿಲ್ಲ. ಮನೆಗೆ ಬಂದು ಆ ಪರ್ಸನ್ ಇಮಿಟೇಷನ್ ಮಾಡ್ತಾರೆ, ಎಕ್ಸಾಕ್ಟ್ ಮಾಡ್ತಾರೆ. ಅಲ್ಲ, ನನ್ಗೆ ಅನ್ಸುತ್ತೆ ಎಷ್ಟು ಗಂಭೀರದ ವ್ಯಕ್ತಿ. ಈ ತರ ನಾನು ಅನ್ಕೊಂಡೆ ಬಾರಿ ಕಮ್ಮಿ, ಈ ತರ ತಮಾಷೆ ಅದು ಇದೆಲ್ಲ ಕಮ್ಮಿ ಅಂತ ಅನ್ಕೊಂಡಿದ್ದೆ. ಹಾಗಿಲ್ವೇ ಇಲ್ಲ, ಅವರ ವ್ಯಕ್ತಿತ್ವ ಎಲ್ಲ ಮನೆಗೆ ಬಂದ್ರೆ ಅವರು ಫುಲ್ ಚೇಂಜ್. ಓಕೆ ಓಕೆ. ನೀವು ಹೇಳಿಲ್ಲ ಯಾವ ಗುಣ ನಿಮಗೆ ಬೇರೆ ಇಷ್ಟ ಆಗುತ್ತೆ ಅಂತ, ಅದ್ರ ಬಗ್ಗೆ. ನನ್ಗೆ ಅವ್ರದ್ದೆಲ್ಲ ಗುಣವು ಇಷ್ಟ. ನಾನು ಇಷ್ಟು ವರ್ಷ ಇದ್ದೇನೆ ಇಲ್ಲಿ. ನಾನು ಮಂಗಳೂರು ಸಿಟಿಯಲ್ಲಿ ಇದ್ದವಳು. ಸುರತ್ಕಲ್ ನನ್ನ ಅಮ್ಮನ ಮನೆ ಇದ್ದದ್ದು. ನಾನ್ ಮದುವೆಯಾಗಿ ಬರುವಾಗ ಸಾಧಾರಣ ಒಂದು ಹಳ್ಳಿಯೇ ಇತ್ತು. ಈಗ ಅದರ ಚಿತ್ರಣ ಬೇರೆ ಆಗಿದೆ ಅಲ್ವಾ, ಉಜಿರೆದು. ಹಳ್ಳಿಯೇ ಇತ್ತು ಆಗ. ಆದ್ರೂ ಏನೋ ನನ್ನದೊಂದು ಹಣೆ ಬರ ಇಲ್ಲಿ ಬಂದು ಸೇರ್ಬೇಕು ಜನಾರ್ದನ ದೇವಸ್ಥಾನಕ್ಕೆ ಅಂತ ಮನೆಗೆ ನಾನು ಹೋಗಿ ಸೇರಿದೆ. ನಮ್ಮ ಮನೆ ಸಹ ಪಡುವೆಟ್ಟು ಮನೆ ಸಹ ಅಷ್ಟೇ, ದೇವರು ಇದೆಲ್ಲ ತುಂಬಾ ಕಾರ್ಮಿಕ ಇದ್ದದ್ದೇ ಅದು ಮನೆತನ ಸಹ. ಆಯ್ತಾ. ಸೊ ಏನೋ ಅದನ್ನ ಹಣೆ ಬರ, ನಾನು ಈ ಮನೆಗೆ ಬಂದಿದ್ದೇನೆ, ಈ ದೇವಸ್ಥಾನಕ್ಕೆ ಪಟ್ಟವಳಾಗಿದ್ದೇನೆ. ಹಣೆ ಬರಹ ಎಂತ ಒಂದು ಅದೃಷ್ಟವನ್ನ ನಿಮಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ಮನೆತನ, ಇಂಥ ಒಂದು ದೊಡ್ಡ ದೇವಸ್ಥಾನ, ಇಂಥ ಊರಿನ ಪ್ರೀತಿಸುವಂತ ಜನರು, ಇದಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಅದು ನನ್ನ ಮಾವನಿಂದ ಇರಬಹುದು. ನನ್ನ ಮಾವ ಒಂದು ಅಜಾತ ಶತ್ರು ಅಲ್ವಾ. ಅವರು ಯಾರು ಒಂದು ಯಾವ ಧರ್ಮದವರೇ ಆಗಲಿ, ಹೇಗೆ ಇರ್ಲಿ, ಅವರನ್ನು ಹತ್ರ ಕರೆದು ಅವರ ಬೆನ್ನು ತಟ್ಟಿ ಮಾತಾಡಿ, ಅವರೊಂದು ಅಷ್ಟು ದೊಡ್ಡ ವ್ಯಕ್ತಿತ್ವದವರಾಗಿದ್ರು ಕೂಡ ಅವರ ಇದು ಮಾಡ್ತಿರ್ಲಿಲ್ಲ. ಯಾರನ್ನು ಸಹ ಒಂದು ಕೀಳರಿಮೆಯಿಂದ ನೋಡ್ತಿರ್ಲಿಲ್ಲ. ಆ ಒಂದು ಕಾರಣಕ್ಕೆ ಈಗ ನೋಡಿ, ನಿಮ್ಗೆ ಕಾಣ್ತದಲ್ಲ, ಕಳೆದ 2 ದಿನಗಳಿಂದ 1000ದಷ್ಟು ಮಿಕ್ಕಿ ಜನ ಬಂದು ಶ್ರಮದಾನ ಮಾಡ್ತಿದ್ದಾರೆ. ಯಾಕೆ ಬರ್ಬೇಕು ಅಲ್ವಾ? ಅವರ ಒಂದು ಇದು ಇರಬಹುದು ಈ ಒಂದು ಸ್ಥಳಕ್ಕೆ, ಉಜಿರೆಗೆ. ದನಿಗಳು ಅಂತ ಹೇಳಿದ್ರೆ ನಮ್ಮ ಹತ್ರ ದುಡ್ಡು ಉಂಟು ಅಂತ ಹೇಳಿ ದನಿಗಳೆಲ್ಲ ನಾವು ಕಷ್ಟ ಬಿಟ್ಟು, ಮಾವನವರು ಸಹ ಹಾಗೆ ಕಷ್ಟ ಬಿಟ್ಟೇ ಮೇಲೆ ಬಂದು ದೇವರ ಒಂದು ಇಲ್ಲಿ ಪೂಜೆಯವರಿಗೆ ಸಂಬಳ ಕೊಡ್ಲಿಕ್ಕೂ ಹಣ ಇರ್ಲಿಲ್ಲ, ಅಷ್ಟು ಕಷ್ಟ ಇತ್ತು ನಮ್ಗೆ. ನೀವು ಹಳೆಯ ಕಾಲದಲ್ಲೂ ಕುಲ ಇಲ್ಲಿದ್ರಿ. ದೇವಸ್ಥಾನ ಆರಂಭದ ಸಂದರ್ಭದಲ್ಲಿ ಏನು ಇರಲಿಲ್ಲ, ಚಿಕ್ಕ ದೇವಸ್ಥಾನ ಆಗಿತ್ತು. ನಾನು ಅದು 2001 ಜೀರ್ಣೋದ್ಧಾರ ಆಗಿದೆ. ನನ್ಗೆ ಮದುವೆ 2006 ಅಲ್ಲಿ. ಆ ಸಂದರ್ಭದಲ್ಲಿ ಹೇಗಿತ್ತು, ಈಗ ಹೇಗಿತ್ತು? ಅಂದ್ರೆ ಆಗ ತುಂಬಾ ಇಂಪ್ರೂವ್ಮೆಂಟ್ ಆಗಿತ್ತು, ದೇವಸ್ಥಾನ ಎಲ್ಲ ಇಂಪ್ರೂವ್ಮೆಂಟ್ ಆಗಿತ್ತು.
ಈಗಂತೂ ತುಂಬಾ ತುಂಬಾ ಚೇಂಜಸ್ ಆಗಿದೆ. ನಮ್ಗೆ ಗೊತ್ತಿಲ್ಲ ಇಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿ. ನಾವು ಅಂದ್ರೆ ಮನೆ ಬಿಟ್ಟು ಬರೋದು ಕಮ್ಮಿ. ನಾನ್ ಕೇಳ್ತಾ ಇದ್ದೆ ಎಂತ ಕೆಲಸ ಆಗ್ತಾ ಉಂಟು, ಬೇಕಾದ್ರೆ ಬಂದು ನೋಡು ನೀನು ಅಂತ ಹೇಳಿ. ಮತ್ತೆ ಹೀಗೆ ವಿಡಿಯೋಗಳು ಬರುದು, ಅದು ಇದಾಯ್ತಾ ಅಂತ ಹೇಳುವಾಗ ನಮ್ಗೆ ಆಶ್ಚರ್ಯವೇ ಆಶ್ಚರ್ಯ. ಬಂದು ನೋಡಿದಾಗಂತೂ ಸಂತೋಷ, ಅಷ್ಟು ಖುಷಿಯಾಗಿದೆ. ಮನ ತುಂಬಿ ಬಂದಿದೆ ನಿಮ್ಗೆ. ಹೌದು, ಮನಸ್ಸು ತುಂಬಿ ಬಂದಿದೆ. ಈ ಬಂದಂತ ಸಂದರ್ಭ ನೀವು ಹೇಳಿದ್ರಿ ಮನೆಯಿಂದ ಬರ್ಲಿಕ್ಕೆ ಮನೆಯದ್ದು ಕೆಲಸನೂ ಇರುತ್ತೆ, ಅದ್ರ ಜೊತೆಗೆ ಪೂಜಾ ಕಾರ್ಯ, ಹೌದು ಪೂಜಾ ಕಾರ್ಯಗಳು ಎಲ್ಲ ಇದೆ. ಈಗ ಬಂದಂತ ಸಂದರ್ಭದಲ್ಲಿ ಏನ್ ಇಷ್ಟ ಆಯ್ತು? ವಿಜಯ ಗೋಪುರ ಆಗಿದೆ, ಒಂದು ಕಡೆ ಬ್ರಹ್ಮರಥ ಆಗ್ಲಿಲ್ಲ ಅಂತ ಕೇಳಿ ಎಲ್ಲರೂ ಇಷ್ಟ ಆಗಿದೆ. ಎಲ್ಲವೂ ಇಷ್ಟ ಆಗಿದೆ. ಎಲ್ಲರ ಐಡಿಯಾಸ್ ಇದ್ರೆ ಒಂದು ಬಂದು ಕೂತಿದೆ. ಈ ಸಂದರ್ಭದಲ್ಲಿ ನಾನು ಹೇಳುದು, ಲಕ್ಷ್ಮೀ ಮೋಹನ್ರು ಆಗ್ಬೋದು, ನಮ್ಮ ಇವರು ಯಾರು ಬರೋಡದವರಾಗ್ಬೋದು, ಅವ್ರು ಬಂದ ಕೂಡಲೇ ಅದು ಹಾಗೆ ಆಗ್ಬೇಕು, ಇದು ಹೀಗೆ ಆಗ್ಬೇಕು. ನಾನು ಒಬ್ಸರ್ವ್ ಮಾಡಿದ್ದೇನೆ, ಅವ್ರು ಹೇಳುದು ಇದೆಲ್ಲ ಚೇಂಜಸ್ ಆಗ್ಬೇಕು, ಹೀಗೆ ಹಳತ್ತು ಕಂಬಗಳ ಇದೆಲ್ಲ ಫುಲ್ ಚೇಂಜ್ ಆಗ್ಬೇಕು ಅವ್ರು ಹೇಳುದು ಬಂದ ಕೂಡಲೇ. ಸೊ ನಾನು ಹೇಳಿದೆ ಎಲ್ಲರ ಐಡಿಯಾಸ್ ಇದರಲ್ಲಿ ಉಂಟು. ಅಲಂಕರಣ ಎಷ್ಟು ಚೆನ್ನಾಗಿ ಸುಂದರವಾಗಿ ಮೂಡಿ ಬಂದಿದೆ. ಮತ್ತೆ ಎಲ್ರಿಗೂ ನೋಡುವಾಗ ಭಾರಿ ಆಶ್ಚರ್ಯ ಆಗುತ್ತೆ. ಹೌದಪ್ಪ, ನಾವು ಎಂಟ್ರೆನ್ಸ್ ಅಲ್ಲಿ ಅಂದ್ರೆ ಒಳಗೆ ಹೋಗುವಾಗಲೇ ಎಂತದೋ ಇದು ನಮ್ಮ ದೇವಸ್ಥಾನವೇ ಅಲ್ಲ ಅಂತ ಅನಿಸ್ತಾ ಉಂಟು. ನಾವು ಬಂದು ನೋಡ್ತಾ ಇದ್ದವರಲ್ವಾ, ಇದು ಏನಪ್ಪ ಫುಲ್ ಬೇರೆ ಲೋಕದಲ್ಲಿ ಬಂದ ಹಾಗೆ ಆಗ್ತಾ ಉಂಟು. ಜನಾರ್ದನ ಸ್ವಾಮಿ ಒಂದು ದೊಡ್ಡ ಚಮತ್ಕಾರನೇ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಇಲ್ಲ. ನಾನು ಈಗ ಕೇಳೋದು, ನೀವು ಭಕ್ತಿಯಿಂದ ಇಲ್ಲಿ ಪ್ರಾರ್ಥನೆ ಮಾಡ್ತೀರಿ, ಪೂಜೆಯನ್ನ ಮಾಡ್ತೀರಿ, ನಿಮಗೆ ಒಂದು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ ಜನಾರ್ದನ ಸ್ವಾಮಿಯ ಕಾರಣಿಕ ನಿಮ್ಗೆ ಏನಾದ್ರೂ ಒಂದು ಪವಾಡಗಳು ನಡೆದಿರೋದು ನಿಮ್ ಜೀವನದಲ್ಲಿ, ಅಥವಾ ನಿಮ್ಗೆ ಯಾರಾದ್ರೂ ಬಂದು ಹೇಳಿರೋದು ಏನಾದ್ರು ನೆನಪಿದ್ಯಾ? ಇದರಲ್ಲಿ ನನ್ನ ಮಾವ ಅವರು ಈಗ ಅವರ ಹತ್ರ ಏನಾದ್ರು ಹೇಳಿದ್ರೆ, ಅವರೊಂದು ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಅದು ನಡೀತದೆ. ಸತ್ಯಕ್ಕೂ ನಡೀತದೆ. ಎಕ್ಸಾಂಪಲ್ ಹೇಳುವಷ್ಟು ನನಗೆ ನೆನಪು ಸಹ ಇಲ್ಲ ಈಗ, ಬಟ್ ಅದು ಆಗಿದೆ. ಅವರು ಎಂತಾದ್ರೂ ಅವರಿಗೆ ಮನಸ್ಸಿಗೆ ಬೇಸರ ಆಗಿದ್ರು ಕೂಡ ಅವ್ರು ಒಂದು ದೇವರ ಹತ್ರ ಬೇಡಿಕೊಂಡ್ರೆ ಅದರಲ್ಲಿ ಅದು ಫಲ ಉಂಟು ಅದಕ್ಕೆ. ಮತ್ತೆ ತುಂಬಾ ಜನ, ಎಷ್ಟು ಜನ ಮಕ್ಕಳಾಗ್ಬೇಕು ಅಂತ ಹೇಳಿ ಒಂದು ತೊಟ್ಲು ಕೊಟ್ಟು ಇದು ಮಾಡಿ ಆಗಿ ಚಿನ್ನದ ತೊಟ್ಲನ್ನು, ಸಣ್ಣ ಚಿನ್ನದ ತೊಟ್ಟನ್ನು ಕೊಟ್ಟು ಹೋದದ್ದು ಉಂಟು. ಮಾವ ಬದುಕನ್ನು ತೋರ್ಸ್ಲಿಕ್ಕೆ ಉಂಟು ನಮ್ಮ ಹತ್ರ, ನೋಡಿ ಇಲ್ಲಿ ಹೀಗೆ ನಂಗೆ ಸಿಕ್ಕಿತ್ತು ಅಂತ ಹೇಳಿ. ನಾನು ಮಾವನ ಮುದ್ದಿನ ಸೊಸೆ ಮನೆಯಲ್ಲಿ, ಅವರ ಮಕ್ಕಳಿಗಿಂತ ಜಾಸ್ತಿ ನನ್ನನ್ನು ಪ್ರೀತಿ ಮಾಡ್ತಾ ಇದ್ರು ಮನೆಯಲ್ಲಿ. ಆಯ್ತಾ, ಹಾಗೆ ಎಂತ ವಿಷಯ ಇದ್ರು ನನ್ನ ಹತ್ರ ಹೇಳ್ತಾ ಇದ್ರು, ಶೇರ್ ಮಾಡ್ತಾ ಇದ್ರು ಅವರು. ಏನಾದ್ರೂ ಒಂದು ಘಟನೆ ನಿಮ್ಮ ಮಾವ ಅವರ ಜೊತೆಗೆ ಅತ್ಯಂತ ಪ್ರೀತಿಯ ಘಟನೆ, ಇನ್ನೂ ಸಹ ಅದು ನೆನಪಿರುವಂತ ಘಟನೆ ಏನಿದೆ? ಅದು ಈಗ ತೊಟ್ಟಿಲಿನ ಒಂದು ಕತೆ ಹೇಳಿದ್ದೆ, ಆ ರೀತಿ ಅವರು ಹಾಗೆ ಮನೆಗೆ ಅವರಿಗೊಂದು ಮಾಲೆ ಹಾಕಿದ್ರು ಕೂಡ ಯಾರಾದ್ರೆ ಅವರು ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ, ಹುಡುಕಿಕೊಂಡು ಬಂದು ನನ್ನ ಕೈಗೆ ಕೊಡುದು ಹೂವಿನ ಮಾಲೆ. ಆಯ್ತಾ, ನಿಮ್ಮ ಮೇಲೆ ಅಷ್ಟು ಪ್ರೀತಿ ಅವರಿಗೆ, ಪ್ರೀತಿಯ ಸೊಸೆ. ಹೊರಗೆ ಹೋಗುವಾಗ ಸಹ ನಾನು ಕೋಣೆ ಒಳಗಿದ್ರು ಕೂಡ ರೂಮಿಗೆ ಬಂದು ಕೂತು ಬರ್ಪೇನಂತ. ನೀವೇನು ಅದೃಷ್ಟನ ಅವರಿಗೆ ಹೇಗೆ? ಹಾಗೆ ನಂಗೆ ಗೊತ್ತಿಲ್ಲ, ಬಟ್ ನಾನ್ ಸಹ ಅಂದ್ರೆ ಅವರಿಗೆ ಅಂದ್ರೆ ಕೇಳ್ತಿರ್ಲಿಲ್ಲ, ಅವರಿಗೆಲ್ಲ ತಿಂಡಿ ರೆಡಿ ಮಾಡಿಡುದು ಇದು ಮಾಡೋದೆಲ್ಲ ನನ್ನದೇ ಕೆಲಸ. ಸೊ ಫೋನ್ ಮಾಡ್ಲಿಕ್ಕೆ ಅವ್ರು ಸಿಗ್ತಿರ್ಲಿಲ್ಲ, ಯಾರ್ಯಾರಿಗೋ ಫೋನ್ ಮಾಡಿ ಕೇಳ್ಬೇಕು ಎಲ್ಲಿದ್ದಾರೆ ಅವರು, ಇನ್ನೂ ಸಹ ಬರ್ಲಿಲ್ಲ ಮನೆಗೆ. ಅವ್ರು ಮನೆಗಂತೂ ಟೈಮಿಗೆ ಬರುವವರೇ ಅಲ್ಲ. ಅವರಂದ್ರೆ ಈಗ ಸಾಮಾಜಿಕವಾಗಿರೋದ್ರಿಂದ ಎಲ್ಲ ಕೆಲಸಗಳಿಗೆ ಅವರನ್ನು ತೊಡಗಿಸಿಕೊಂಡವರಲ್ವಾ. ಸೊ ಅವರು ಅವರ ಟೈಮ್ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಇಲ್ಲ. ಅದೊಂದು ಮಾತ್ರ ಇತ್ತು ಅವರದೊಂದು. ನಾವು ಹೇಳ್ತಾ ಇದ್ದೀವಿ ತುಂಬಾ, ಮಾವ ಇದೊಂದು ಮಾಡಬಾರ್ದು, ನಿಮ್ಮ ಹೆಲ್ತ್ ಫುಲ್ ಹಾಳಾಗ್ತದೆ, ಟೈಮಿಗೆ ಮನೆಗೆ ಬರ್ಬೇಕು, 11 ಗಂಟೆ ಆದ್ರೂ ಬರ್ಲಿಕ್ಕಿಲ್ಲ ಮನೆಗೆ. ಕಿವಿಗೆ ಕೇಳ್ತಾನೆ, ಅವ್ರಿಗೆ ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ, ಅವರಿಗೆಲ್ಲ ಅರ್ಥ ಆಗ್ತಿತ್ತು, ಕೇಳಿಸ್ಕೊಳ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅವ್ರದ್ದು ಯೋಚನೆ ಏನಿತ್ತು ಅಂತಂದ್ರೆ ಸಮಾಜ ಸೇವೆಗೆ. ಯಾರೋ ಒಬ್ರು ಒಂದು ವ್ಯಕ್ತಿ ಹೇಳಿದ್ರು, ಅವರ ಏನು ಪರೋಪಕಾರಕ್ಕೋಸ್ಕರನೇ ಅವರು ಇದ್ದವರು, ಅವರ ಇಡೀ ದೇಹವನ್ನ ಪರೋಪಕಾರಕ್ಕೋಸ್ಕರನೇ ಇಟ್ಟವರು. ಅವರು ಮನೆಗೊಂದು ಗೆಸ್ಟಿನಾಗೆ ಬರ್ತಿದ್ದದ್ದು ಆಕ್ಚುಲಿ ಮಲಗ್ಲಿಕ್ಕೆ. ಅವರಿಗೆ ಫುಲ್ ಅವರದ್ದು ಫುಲ್ ಎಲ್ಲ ದೇವಸ್ಥಾನ ಜನರು ಎಲ್ಲ ಅವರಿಗೆ ಅದೇ ಇಂಪಾರ್ಟೆಂಟ್ ಆಗಿತ್ತು. ಅದಕ್ಕೋಸ್ಕರ ನೋಡಿ ಈಗ ಇಷ್ಟು ಜನ ಅವರನ್ನ ಹೊಗಳ್ತಾ ಇದ್ದಾರೆ, ಇಷ್ಟು ಜನ ಅವರ ಮೇಲೆ ಪ್ರೀತಿ ಅಂತ ತೋರಿದ್ರೆ ಅದೇ ಕಾರಣ ಅಂತ ಇರ್ಬೋದು. ಮತ್ತೆ ಅವ್ರಿಗೆ ಇಷ್ಟು ದೊಡ್ಡ ಜನ ಆದ್ರೂ ಒಂದು ಸಣ್ಣ ಮಗು ಬಂದು ನಮಸ್ಕಾರ ಮಾಡಿದ್ರೆ ಅವನನ್ನು ಎತ್ತಿ ಹಿಡಿದು ಅವನಿಗೊಂದು ಬೆನ್ನಿಗೆ ಕೊಡ್ತಾ ಇದ್ರು. ಆಯ್ತಾ, ಒಂದು ಡೋಂಟ್ ಕೇರ್ ಹಾಗೆ ಮಾಡಿ ಹೋಗ್ತಾ ಇರ್ಲಿಲ್ಲ ಅಂತ ಮನುಷ್ಯ ಅಲ್ಲ ಅವರು. ಎಲ್ಲರಿಗೂ ಗೌರವ, ಎಷ್ಟು ಜನ ಇದ್ರು ಅವನನ್ನು ಇದು ಮಾಡ್ತಿದ್ರು, ಎತ್ತಿ ಎಲ್ರಿಗೂ ಗೌರವ ಕೊಡ್ತಾ ಇದ್ರು, ಕೈ ಮುಗ್ದು ನಮಸ್ಕಾರ ಮಾಡ್ತಾ ಇದ್ರು. ಮೇನ್ ಎಷ್ಟು ಸಣ್ಣ ನಮಸ್ಕಾರ ಮಾಡಿದ್ರು. ಎಂತ ಒಂದು ಅದ್ಭುತ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ಈಗಲೂ ಅದಕ್ಕೋಸ್ಕರ ನೆನಪಿಡ್ತಾರೆ. 1 ವರ್ಷದಿಂದ ಬೇರೆ ಬೇರೆ ಕೆಲಸಗಳಾಗ್ತಾ ಇದೆ, ದೇವಸ್ಥಾನದ ಕೆಲಸಗಳಾಗಿರ್ಬೋದು, ವಿಜಯ ಗೋಪುರದ ಕೆಲಸಗಳಾಗಿರ್ಬೋದು. ಹೇಗಿದ್ರು ಶರತ್ ಕೃಷ್ಣ ಪಡುವೇಟ್ನಾಯರು ಅಂತ? ಫುಲ್ ಬಿಸಿ ಆಗಿದ್ರ, ಬರ್ತಾ ಇದ್ರು, ಹೇಗೆ ತಂದೆ ತರನೇ? ಹಾಗೆ ಇರ್ಲಿಲ್ಲ, ಅವರು ಬರ್ತಾ ಇದ್ರು ಮನೆಗೆಲ್ಲ, ಹಾಗೆಲ್ಲ ಇದು ಮಾಡ್ತಿಲ್ಲ. ಮಾತ್ರ ಲಾಸ್ಟ್ 1 ತಿಂಗಳಿಂದ ಹೇಳಿದಾರೆ ನನ್ನ ಹತ್ರ, ಇನ್ನು ನಾನು ಫುಲ್ ಬಿಸಿ ಇರ್ತೇನೆ, ಮನೆ ಕಡೆ ಅಂತೂ ನನ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಗಮನ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ. ನಾವು ಸಹ ನಮ್ಗೆ ಗೊತ್ತುಂಟಲ್ಲ, ಮತ್ತೆ ದಿನಾ ಬೆಳಗ್ಗೆ
ಮನೆ ಮನೆಗೆ ಇದು ಹೋಗ್ತಾ ಇದ್ದಾರೆ, ಮನವಿ ಕೊಡ್ಲಿಕ್ಕೆ ಹೋಗ್ತಾ ಇಲ್ಲ. ಆಗವಿಂದವೇ ನಾವು ರೂಢಿ ಮಾಡಿಕೊಂಡಿದ್ದೇವೆ. ಆಯ್ತಾ, ಅವರು ಅಭ್ಯಾಸ ಮಾಡಿಕೊಂಡೆ ಮಕ್ಕಳನ್ನು. ನಾನೇ ಮಗು ಸಣ್ಣವ, ಸೊ ಅವನನ್ನೆಲ್ಲ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿಸಿ ಶಾಲೆ ಕಳಿಸಿ, ಸೊ ನನ್ಗೆ ಆಗವಿಂದವೇ ರೂಢಿ ಆಯ್ತು ಈಗ ಇದು ಮಾಡಿ. ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಥವಾ ಐತಿಹಾಸಿಕ ಬ್ರಹ್ಮಕಲಶೋತ್ಸವಕ್ಕೆ ಜನಾರ್ದನ ಸ್ವಾಮಿಯ ದೇವಸ್ಥಾನ ಸಾಕ್ಷಿಯಾಗಲಿಕ್ಕಿದೆ. ಈ ಪಡುವೆಟ್ನಾಯ ಕುಟುಂಬದ ಸೊಸೆ ನೀವು, ಉಜಿರೆಯ ಪ್ರಜೆ ನೀವು, ಜನಾರ್ದನ ಸ್ವಾಮಿಯ ಭಕ್ತಿಯಾಗಿ ಯಾವ ರೀತಿಯಾಗಿ ಜನರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೀರಿ? ಜನಗಳನ್ನು ಸ್ವಾಗತ ಮಾಡ್ಲಿಕ್ಕೆ ಏನು ಇದರಲ್ಲಿ ಸ್ಪೆಷಲ್ ಇಲ್ಲ. ಯಾಕಂತ ಹೇಳಿದ್ರೆ ಇದು ದೇವಸ್ಥಾನ ಅಂತ ಹೇಳಿದ್ರೆ ಇದು 4 ಸಮಸ್ತ ಜನಗಳಿಗೆ ಎಲ್ಲರಿಗೂ ಸಂಬಂಧಪಟ್ಟದ್ದು. ದೇವಸ್ಥಾನ ಅಂತ ಆದ ಮೇಲೆ ಎಲ್ಲರಿಗೂ ಸಂಬಂಧ, ಎಲ್ಲರೂ ಇದಕ್ಕೆ ಬಂದು ಭಾಗಿಯಾಗಿ ಚಂದ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನು ಚಂದ ಕಾಣಿಸ್ಕೊಳ್ಬೇಕು ಅಂತ ಬೇಡ್ತೇನೆ. ನಾನು ಬ್ರಹ್ಮಕಲಶ ಚಂದದಲ್ಲಿ ಆಗ್ಬೇಕು ಅಂತ ಹೇಳಿ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಜನಗಳ ಹತ್ರ ಸಹ ಕೂಡ ಎಲ್ಲರೂ ಬಂದು ಚಂದ ಕಾಣಿಸ್ಕೊಳ್ಬೇಕು ಅಂತ ಹೇಳಿ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ರೆ ಅನೇಕ ವಿಚಾರಗಳು, ನಮ್ಗೆ ಗೊತ್ತಿಲ್ಲದ ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಟ್ರು. ಧನ್ಯವಾದಗಳು. ಧನ್ಯವಾದ.